ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ NTSC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ SSLC ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ಪಿಗೆ ನಡೆಸ್ತಕ್ಕಂತಹ ರಾಷ್ಟ್ರೀಯ ಒಂದು ಪರೀಕ್ಷೆಯಾಗಿದ್ದು, ಈ ಒಂದು NTSC ಅಂದರೆ ರಾಷ್ಟ್ರೀಯ ಪ್ರತಿಭಾನ್ವೇಷಣಾ ಪರೀಕ್ಷೆ ಅಂತೇಳಿ. ಸೊ ಅದರಲ್ಲಿ ಮೊದಲನೇ ಹಂತದಲ್ಲಿ ಬರ್ತಕ್ಕಂತಹ ಆ ಒಂದು ಪ್ರಶ್ನೆ ಪತ್ರಿಕೆ, ಅದರಲ್ಲಿ ಸುಮಾರು 100 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 20 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತವೆ. ಸೊ ಅಂಥ ಒಂದು ಗಣಿತ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ನಾನು 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಓಪನ್ ಮಾಡಿ ಆ ವಿಡಿಯೋಸ್ನು ಕೂಡ ನೋಡಿ. ಹಾಗೆ ಈಗ 3ನೇ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಮತ್ತೆ 10 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಹಂಚಿಕೊಡ್ತಾ ಇದ್ದೀನಿ. ಸೊ 21ನೇ ಪ್ರಶ್ನೆಯಿಂದ 30ನೇ ಪ್ರಶ್ನೆವರೆಗೂ ಅಂದರೆ 10 ಪ್ರಶ್ನೆಗಳ ಒಂದು ಸರಣಿಯನ್ನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಮಕ್ಕಳ ಈಗ ಕ್ಲಾಸ್ ಶುರು ಮಾಡೋಣ. NTSC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದನ್ನು ನೋಡೋಣ. ಓಕೆನಾ? ಓಕೆ, 21ನೇ ಪ್ರಶ್ನೆ ಹೇಳ್ತಾ ಇದೆ, ಇಫ್ n square minus 1 is divisible by 8, then n is, that is an integer, a natural number, an odd natural number, an even number ಅಂತ ಕೊಟ್ಟಿದ್ದಾರೆ. ಅಂದರೆ n ಸ್ಕ್ವೇರ್ ಮೈನಸ್ 1 ಇದು 8ರಿಂದ ಭಾಗಿಸಲ್ಪಟ್ಟರೆ ಆಗ ಸಂಖ್ಯೆ n1, ಸಂಖ್ಯೆ n ಇರೋ ಜಾಗದಲ್ಲಿ ಏನಿರಬೇಕಾಗತ್ತೆ? ಇದನ್ನು ಅಬ್ಸರ್ವ್ ಮಾಡಿದ ತಕ್ಷಣ ನಾವು ಹೇಳ್ಬಿಡ್ಬೋದು ಏನಿರಬಹುದು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ n ಸ್ಕ್ವೇರ್ ಮೈನಸ್ 1/8 ಅಂತ ಇದೆ. ಸೊ ಅಲ್ಲಿ ಏನು ಮಾಡ್ಬೋದು ನಾವಿಲ್ಲಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಸಪೋಸ್ ಇಲ್ಲಿ n ಇರೋ ಜಾಗದಲ್ಲಿ 5 ಹಾಕಿದರೆ 5 ಸ್ಕ್ವೇರ್ ಮೈನಸ್ 1 ಆಗುತ್ತೆ ಡಿವೈಡೆಡ್ ಬೈ 8. ಅಲ್ಲಿಗೆ 5 ಸ್ಕ್ವೇರ್ ಅಂತ ಹೇಳಿದ್ರೆ 25 ಡಿವೈಡೆಡ್ ಮೈನಸ್ 1 ಡಿವೈಡೆಡ್ ಬೈ 8 ಮಾಡಿದ್ರೆ 25ರಲ್ಲಿ 1 ಹೋದರೆ ನಿಮಗೆ 24 ಬರುತ್ತೆ. ಆಗ 8ರಿಂದ ಇದು ಭಾಗ ಆಗುತ್ತೆ. ಹಾಗಾದರೆ ಈ 5 ಸ್ಕ್ವೇರ್ ಅಂತಕ್ಕಂಥದ್ದು ಏನಿದು? 5 ಅನ್ನೋದು ಯಾವುದಿದು? ಇಂಟೀಜರಾ, ನ್ಯಾಚುರಲ್ ನಂಬರಾ, ಆ್ಯನ್ ಆಡ್ ನ್ಯಾಚುರಲ್ ನಂಬರಾ, ಆ್ಯನ್ ಈವನ್ ನ್ಯಾಚುರಲ್ ನಂಬರ್? ಅಬ್ಸರ್ವ್ ಮಾಡಿದರೆ 5 ಅನ್ನೋದು ಆಡ್ ನ್ಯಾಚುರಲ್ ನಂಬರ್. ಸಪೋಸ್ ಈವನ್ ಹಾಕಿ ಟೆಸ್ಟ್ ಮಾಡಿದರೆ ನೀವು 6 ಸ್ಕ್ವೇರ್ ಮೈನಸ್ 1/8 ಮಾಡಿದ್ರೆ 6 ಸ್ಕ್ವೇರ್ ಮಾಡಿದ್ರೆ 36, 36ರಲ್ಲಿ ಮೈನಸ್ 1 ಕಳೆದ್ರೆ ನಿಮಗೆ 35 ಬರುತ್ತೆ. ಇಟ್ ಈಸ್ ನಾಟ್ ಡಿವೈಡೆಡ್ ಬೈ 8. 35 8ರಿಂದ ಡಿವೈಡ್ ಆಗಲ್ಲ. ಹಾಗಿದ್ಮೇಲೆ ಅಲ್ಲಿ ಏನು ಇರಬೇಕು? n ಇರೋ ಜಾಗದಲ್ಲಿ ಆಡ್ ನಂಬರ್ ಇರಲೇಬೇಕು. ಹಾಗಾಗಿ ಆ್ಯನ್ ಇಂಟೀಜರ್ ಅಲ್ಲ, ಆ್ಯನ್ ನ್ಯಾಚುರಲ್ ನಂಬರು ಅಲ್ಲ, ಆ್ಯನ್ ಈವನ್ ನಂಬರು ಅಲ್ಲ. ಆಪ್ಷನ್ ಬಂದುಬಿಟ್ಟು 3ನೇ ಆಪ್ಷನ್ ಹೇಳುತ್ತಲ್ಲ, ಆ್ಯನ್ ಆಡ್ ನ್ಯಾಚುರಲ್ ನಂಬರ್ ಅಂತೇಳಿ. ಆಡ್ ನ್ಯಾಚುರಲ್ ನಂಬರ್ ಇದ್ದರೆ ಮಾತ್ರ, ಬೆಸ ಸ್ವಾಭಾವಿಕ ಸಂಖ್ಯೆ ಇದ್ದಾಗ ಮಾತ್ರ n ಸ್ಕ್ವೇರ್ ಮೈನಸ್ 1 ಅನ್ನೋ ಫಾರ್ಮು 8ರಿಂದ ಡಿವೈಡ್ ಆಗಲಿಕ್ಕೆ ಸಾಧ್ಯ. ಓಕೆನಾ? ಸೊ ನೆಕ್ಸ್ಟ್ 22ನೇ ಪ್ರಶ್ನೆ ನೋಡೋಣ ಮಕ್ಕಳು ಏನು ಹೇಳುತ್ತೆ ಅಂತೇಳಿ. ಸೊ 22ನೇ ಪ್ರಶ್ನೆ ಬಂದುಬಿಟ್ಟು, ಇಫ್ m ಈಸ್ ಸಮ್ ಇಂಟೀಜರ್ ದೆನ್ ದ ಸ್ಕ್ವೇರ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್ ಈಸ್ ಆಫ್ ದ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಅದು ಒಂದು m ಅಂತಕ್ಕಂಥ ಪೂರ್ಣಾಂಶ ಸಂಖ್ಯೆ ಆದರೆ ಯಾವುದೇ ಧನ ಪೂರ್ಣಾಂಕದ ವರ್ಗ ರೂಪವು ಅಂತ ಕೊಟ್ಟಿದ್ದಾರೆ. m ಅನ್ನೋದು ಒಂದು ಪೂರ್ಣ ಸಂಖ್ಯೆ ಆಗಿದ್ದಾಗ, ಪೂರ್ಣಾಂಶ ಆಗಿದ್ದಾಗ, ಅಂದರೆ ಪೂರ್ಣಾಂಕ ಅಂತ ಹೇಳ್ತೀವಿ ನಾವು. ಹಾಗಾದಾಗ ಯಾವುದೇ ಒಂದು ಧನ ಪೂರ್ಣಾಂಕದ ವರ್ಗ ರೂಪ ಹೇಗಿರುತ್ತಪ್ಪ ಅಂತ ಹೇಳಿದರೆ, ನಮಗೆ ಅಲ್ಲಿ ಕೊಟ್ಟಿರೋ ಆಪ್ಷನನ್ನು ನೋಡಿದಾಗ 3m ಆರ್ 3m ಪ್ಲಸ್ 1, 3m ಆರ್ 3m ಮೈನಸ್ 1, 3m ಪ್ಲಸ್ 1 ಆರ್ 3m ಮೈನಸ್ 1, 3m ಆರ್ 3m ಪ್ಲಸ್ 2 ಅಂತ ಇದೆ. ಇಲ್ಲಿ ಆ್ಯಕ್ಚುಲಿ ಧನ ಪೂರ್ಣಾಂಕ ಅಂತ ಕೊಟ್ಟಿರೋದ್ರಿಂದ ಅದನ್ನು ನಾವಿಲ್ಲಿ ಹೇಳ್ಬೋದು, ಧನ ಅಂತ ಹೇಳಿದಾಗ 3m ಮತ್ತು 3m ಪ್ಲಸ್ 1 ರೂಪದಲ್ಲಿ ಇರ್ತವೆ. ಸೊ 22ನೇ ಪ್ರಶ್ನೆಗೆ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ 3m ಆರ್ 3m ಪ್ಲಸ್ 1. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ 23ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಈಗ. ಓಕೆ, 23ನೇ ಪ್ರಶ್ನೆ ಹೇಳ್ತಾ ಇದೆ ಏನಪ್ಪ ಅಂತ ಹೇಳಿದ್ರೆ, ದ ಡೆಸಿಮಲ್ ನಂಬರ್ 2.317 ಇನ್ ದ ಫಾರ್ಮ್ p/q ವೇರ್ q is belongs to i and q is not equal to 0 is ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು? ಇಲ್ಲಿ ನೋಡಿ ಕೊಟ್ಟಿದ್ದಾರೆ 2.317 ದಶಮಾಂಶ ಸಂಖ್ಯೆಯ p/q ರೂಪ. ಇದನ್ನು p/q ರೂಪದಲ್ಲಿ ಬರೆದಾಗ ಏನು ಬರುತ್ತೆ? ಇವಿಷ್ಟರಲ್ಲಿ ಯಾವ ಆಪ್ಷನ್ ಬರುತ್ತೆ? ಸೊ ಇದನ್ನು ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ, ಇದು 9th ಸ್ಟ್ಯಾಂಡರ್ಡಲ್ಲಿ ಬರ್ತಕ್ಕಂಥ ಒಂದು ಸಿಲೆಬಸ್ಸು. ಸೊ 9th ಸ್ಟ್ಯಾಂಡರ್ಡಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಇದೆ ನಮಗೆ. ಸೊ ಅದ್ರ ಪ್ರಕಾರವಾಗಿ 9th ಸ್ಟ್ಯಾಂಡರ್ಡ್ನ ಒಂದು ಸಿಲೆಬಸ್ನ ಪ್ರಕಾರ ಇಲ್ಲಿ ನೋಡೋದಾದರೆ, ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಏನಾಗ್ತಾ ಇದೆ ಅಂದರೆ 317 ರಿಪೀಟ್ ಆಗ್ತಾ ಇದೆ. ಸೊ ಹಾಗಾಗಿ 317 ಮೇಲೆ ನಾನು ಬಾರ್ ಹಾಕ್ತಾ ಇದ್ದೀನಿ. ಇದರ ಅರ್ಥ ಇದು ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ. ಆ್ಯಂಡ್ ದೆನ್ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಅವ್ರು ಕೊಟ್ಟಿರುವ ಸಂಖ್ಯೆಯನ್ನು ಭಿನ್ನ ದಶಮಾಂಶ ರೂಪವನ್ನು 2.317 ಎಕ್ಸ್ ಅಂತ ತೊಗೊಂಡಿದ್ದೀನಿ. ಸಪೋಸ್ ಇದಿಷ್ಟನ್ನು ನೀವು 1000ಇಂದ ಮಲ್ಟಿಪ್ಲೈ ಮಾಡಿದ್ರೆ, ಯಾಕೆ 1000ಇಂದ ಮಲ್ಟಿಪ್ಲೈ ಮಾಡಬೇಕು ಅಂದರೆ, ಪಾಯಿಂಟಿನ ನಂತರ 3 ಅಂಕಿಗಳ ನಂತರ ಅಂಕಿಗಳು ರಿಪೀಟ್ ಆಗ್ತಾ ಇದ್ದಾವೆ. 317 ಆದಮೇಲೆ ಮತ್ತೆ 317 ಹಿಂಗೆ ರಿಪೀಟ್ ಆಗ್ತಾ ಇದೆ. ಸೊ ಅಲ್ಲಿ ರಿಪೀಟ್ ಆಗ್ತಾ ಇರುವ ಅಂಕಿಗಳ ಸಂಖ್ಯೆ ಎಷ್ಟಿದೆಯೋ ಅಷ್ಟು ಇಂಟು ಮಾಡಬೇಕು. 2 ಅಂಕಿಗಳಿದ್ದಿದ್ರೆ 100 ಮಾಡ್ತಿದ್ರಿ,
ಒಂದು ಅಂಕಿ ಮಾತ್ರ ಇದ್ದಿದ್ರೆ ಇಂಟು 10 ಮಾಡಬೇಕಿತ್ತು. ಇಲ್ಲಿ 3 ಅಂಕಿ ಇರೋದ್ರಿಂದ ಇಂಟು 1000 ಮಾಡಬೇಕು. ಆಗ ಎಕ್ಸ್ ಇದ್ದಿದ್ದು ಏನಾಗುತ್ತೆ, 100x ಈಸ್ ಈಕ್ವಲ್ ಟು 1000 ಇಂಟು ಈ ಸಂಖ್ಯೆ. ಆಗ ಏನಾಗುತ್ತೆ, ಇದು 1000x ಈಸ್ ಈಕ್ವಲ್ ಟು 100ಇಂದ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಈ ಪಾಯಿಂಟು ಮುಂದಕ್ಕೆ ಸ್ಪ್ಲಿಟ್ ಆಗುತ್ತೆ, ಪಾಸ್ ಆಗುತ್ತೆ. ಎಷ್ಟು, 3 ಅಂಕಿಗಳ ನಂತರ ಹೋಗುತ್ತೆ ಮುಂದಕ್ಕೆ ಪಾಯಿಂಟು. ಆಗ ನೀವು ಅದನ್ನು ಏನಂತ ಬರೀಬೋದಾಗುತ್ತೆ, 2317.317 ಅಂತ ಬರೀಬೇಕಾಗತ್ತೆ, ಮೇಲ್ಗಡೆ ಬಾರ್ ಹಾಕಬೇಕಾಗತ್ತೆ. ಓಕೆನಾ. ಸೊ ಈಗ ಸಪೋಸ್ ನೀವು ಇದನ್ನು ಈಕ್ವೇಷನ್ ನಂಬರ್ 1 ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಂಡ್ರೆ ಸಬ್ಟ್ರಾಕ್ಟ್ ಈಕ್ವೇಷನ್ ನಂಬರ್ 1 ಫ್ರಮ್ 2, ಗೊತ್ತಾಯ್ತಲ್ವಾ. ಸೊ 1 ಮತ್ತು 2 ಸಬ್ಟ್ರಾಕ್ಟ್ ಮಾಡಿದಾಗ 1000x ಮೈನಸ್ ಎಕ್ಸ್ ಮಾಡಿದರೆ ಇಲ್ಲಿ 999x ಬರುತ್ತೆ. ಎಷ್ಟು ಬರುತ್ತೆ, 999x. ಇಲ್ಲಿ ಏನಾಗುತ್ತೆ, 2317.317 ಮೈನಸ್ ಇಲ್ಲಿ 2.317 ಮಾಡಿದಾಗ 317 ಹೊರಗಡೆದು ಬಾರ್ ಇರೋದು 2 ಕ್ಯಾನ್ಸಲ್ ಆಗುತ್ತೆ. ಈಗ ನಿಮಗಿಲ್ಲಿ ಪಾಯಿಂಟಿನ ನಂತರ ಯಾವ ಸಂಖ್ಯೆ ಇದೆ, 2 ಇದೆ. ಇಲ್ಲಿ 7ರಲ್ಲಿ 2 ಕಳೆದ್ರೆ ಎಷ್ಟು ಬರುತ್ತೆ ನಿಮಗೆ, ಆ್ಯಕ್ಚುಲಿ 7ರಲ್ಲಿ 2 ಕಳೆದ್ರೆ 5 ಬರುತ್ತೆ. ಪಕ್ಕದಲ್ಲಿರೋದು 1 ಹಾಗೆ ಬರುತ್ತೆ, ಇದು 3 ಬರುತ್ತೆ, ಇದು 2 ಬರುತ್ತೆ. ಓಕೆನಾ. 2315 ಬಂತು. ಈಗ ನಿಮಗೆ ಎಕ್ಸ್ ಬೇಕಲ್ವಾ. ಸೊ 999 ಈ ಕಡೆ ರೈಟ್ ಸೈಡಿಗೆ ಕಳಿಸಿದ್ರೆ 2315 ಡಿವೈಡೆಡ್ ಬೈ 999. ಸೊ ಇದೀಗ P/Q ಫಾರ್ಮಲ್ ಇದೆಯಲ್ವಾ. ಸೊ ನಾವು P/Q ಫಾರ್ಮಲ್ ಆ ಸಂಖ್ಯೆಯನ್ನು ಕಂಡುಹಿಡಿರಿ ಅಂತ ಕೊಟ್ಟಿದ್ರು. ಹಾಗಾಗಿ P/Q ಫಾರ್ಮಲ್ ಬಂದಿರೋ ಆನ್ಸರ್ನ ಪ್ರಕಾರವಾಗಿ ನಿಮಗಿಲ್ಲಿರುವಂಥ ಆನ್ಸರಲ್ಲಿ ಆಪ್ಷನ್ 2 ಎರಡನೇ ಆಪ್ಷನಲ್ಲಿ ಏನಿದೆ, 2315 ಡಿವೈಡೆಡ್ ಬೈ 999. ಹಾಗೆಯೇ 999ನೇ 2319 ಸರಿಯಾದ ಆಪ್ಷನ್ ಆಗುತ್ತೆ 23ನೇ ಪ್ರಶ್ನೆಗೆ. ಓಕೆನಾ ಮಕ್ಕಳೇ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 24ನೇ ಪ್ರಶ್ನೆ ಏನು ಹೇಳುತ್ತೆ ಅಂತೇಳಿ. ಓಕೆ ಮಕ್ಕಳು, 24ನೇ ಪ್ರಶ್ನೆ ಹೇಳುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ನಂಬರ್ಸ್ ಈಸ್ ಕೋಪ್ರೈಮ್. ಈ ಕೆಳಗಿನವುಗಳಲ್ಲಿ ಯಾವುದು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದರೆ ಅದರ ಅರ್ಥ ಅಲ್ಲಿ ಇರುವಂಥ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನು ಹೇಳಬೇಕಂದ್ರೆ 9 ಮತ್ತು 12 ಇವೆರಡೂ ಒಂದೇ ಸಂಖ್ಯೆಯಿಂದ ಭಾಗ ಆಗ್ತವಾ ಅಂತ ಚೆಕ್ ಮಾಡಬೇಕು. ಒಂದೇ ಸಂಖ್ಯೆಯಿಂದ ಭಾಗ ಆಗ್ತಾ ಇದ್ದು ಅಂದರೆ ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ. ಯಾವ ಸಂಖ್ಯೆಗಳು ಎರಡೂ ಕೂಡ ಒಂದೇ ಸಂಖ್ಯೆಯಿಂದ ಭಾಗ ಆಗಲ್ವೋ ಅದನ್ನು ನಾವು ಸಹ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಈಗ 9 3ರಿಂದ ಡಿವೈಡ್ ಆಗುತ್ತೆ, ಹಾಗೆಯೇ 12 ಕೂಡ 3ರಿಂದ ಡಿವೈಡ್ ಆಗುತ್ತೆ. ಹಾಗಾಗಿ ಇದು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಈಗ ಇಲ್ಲಿ 14 ಮತ್ತು 21 7ರಿಂದ ಡಿವೈಡ್ ಆಗ್ತವೆ. 7 2 14, 7 3 21. ಹಾಗಾಗಿ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ. ಇನ್ನು 39 ಮತ್ತು 65 ನೋಡಿದ್ರೆ 13 3 39, 13 5 65 ಬರುತ್ತೆ. ಹಾಗಾಗಿ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅಂದರೆ ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ ಇವೆರಡು. ಈಗ ಇಲ್ಲಿ ನೋಡಿದರೆ 6 ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೋ ಆ ಸಂಖ್ಯೆಯಿಂದ 35 ಭಾಗ ಆಗಲ್ಲ. 6 ಭಾಗ ಆಗೋ ಸಾಧ್ಯತೆಗಳು 2ರಿಂದ ಭಾಗ ಆಗುತ್ತೆ, ಬಟ್ 35 ಆಗಲ್ಲ. 3ರಿಂದ 6 ಭಾಗ ಆಗುತ್ತೆ, ಬಟ್ 35 ಆಗಲ್ಲ. ಬಟ್ 35 7ರಿಂದ ಭಾಗ ಆಗುತ್ತೆ, 6 ಆಗಲ್ಲ. ಹಾಗೆಯೇ 35 5ರಿಂದ ಭಾಗ ಆಗುತ್ತೆ, ಬಟ್ 6 ಡಿವೈಡ್ ಆಗಲ್ಲ. ಹಾಗಾಗಿ 6 ಮತ್ತು 35 ಎರಡೂ ಕೂಡ ಒಂದೇ ಸಂಖ್ಯೆಯಿಂದ ಭಾಗ ಆಗದೇ ಇರೋದ್ರಿಂದ ಇವೆರಡೂ ಸಂಖ್ಯೆಗಳನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ನಾವು ಗುರುತು ಮಾಡಬಹುದು. ಅದರ ಪ್ರಕಾರವಾಗಿ ನಿಮಗೆ ಇಲ್ಲಿ ಬಂದುಬಿಟ್ಟು 6 ಮತ್ತು 35 ಅನ್ನೋದು ಸರಿಯಾದ ಆಪ್ಷನ್ ಆಗುತ್ತೆ. 24ನೇ ಪ್ರಶ್ನೆಗೆ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಓಕೆ. 25th ಕ್ವಶನ್ ಏನು ಹೇಳುತ್ತೆ, ಚೂಸ್ ದ ಕರೆಕ್ಟ್ ಒನ್ ಇನ್ ದ ಫಾಲೋಯಿಂಗ್. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎರಡು, ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕಂಡುಹಿಡಿಬೇಕು. ಒಂದನೇ ಸ್ಟೇಟ್ಮೆಂಟು, ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಆಫ್ ಎನಿ 2 ನಂಬರ್ಸ್ ಈಸ್ ಸೇಮ್ ಆ್ಯಸ್ ಪ್ರಾಡಕ್ಟ್ ಆಫ್ ಗಿವನ್ 2 ನಂಬರ್ಸ್. ಇದು ನಮಗೆ ಗೊತ್ತಿರ್ತಕ್ಕಂಥದ್ದು ಏನು, A ಇಂಟು B ಈಸ್ ಈಕ್ವಲ್ ಟು H ಇಂಟು L ಅಂತಕ್ಕಂಥದ್ದು. ಸೊ ನಮಗೆ ರಿಯಲ್ ನಂಬರ್ ಚಾಪ್ಟರ್ ಬರುತ್ತೆ. ಹಾಗಾಗಿ ಈ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ಕಡೆನೂ ನೋಡಿದರೆ 2 ಸಂಖ್ಯೆಗಳ ಮಾಸ ಮತ್ತು ಲಾಸಗಳ ಗುಣಲಬ್ಧವು ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ. ಹಾಗಿದ್ರೆ ಎರಡನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಆಫ್ ಎನಿ 3 ನಂಬರ್ಸ್ ಈಸ್ ನಾಟ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಗಿವನ್ 3 ನಂಬರ್ಸ್. ಇಲ್ಲಿ 3 ಸಂಖ್ಯೆಗಳಿದ್ರೆ, ಈಗ 3 ಸಂಖ್ಯೆಗಳ ಒಂದು ಗುಣಲಬ್ಧವು ಅವುಗಳ HCF ಮತ್ತು LCMಗೆ ಸಮ ಇರುತ್ತೆ ಅಂತ ಹೇಳ್ತಾ ಇದೆ. ಬಟ್ ಇಟ್ ಈಸ್ ಇಂಪಾಸಿಬಲ್, ಇದು ಸಾಧ್ಯ ಇಲ್ಲ. 3 ಸಂಖ್ಯೆಗಳ ಮಾಸ ಮತ್ತು ಲಾಸಗಳ ಗುಣಲಬ್ಧವು ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತವೆ ಅಂತಕ್ಕಂಥ ಸ್ಟೇಟ್ಮೆಂಟು ತಪ್ಪು. 2 ಸಂಖ್ಯೆಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. 3 ಸಂಖ್ಯೆಗಳನ್ನು ತಗೊಂಡಾಗ ಆಗ ಅದು 2 ಈಕ್ವಲ್ ಆಗೋ ಸಾಧ್ಯತೆಗಳು ಇರೋದಿಲ್ಲ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟು ಟ್ರೂ, ಸೆಕೆಂಡ್ ಸ್ಟೇಟ್ಮೆಂಟು ಫಾಲ್ಸು. ಸೊ ಆ ಆಪ್ಷನ್ ಯಾವುದಿದೆ ಇದರಲ್ಲಿ, ಎರಡನೇ ಆಪ್ಷನಲ್ಲಿದೆ. ಫಸ್ಟು ಟ್ರೂ, ಸೆಕೆಂಡ್ ಫಾಲ್ಸ್. ಒಂದು ಸರಿ, ಎರಡನೇ ಹೇಳಿಕೆ ತಪ್ಪು ಅಂತಕ್ಕಂತಹ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ 25ನೇ ಪ್ರಶ್ನೆಗೆ. ಓಕೆನಾ ಮಕ್ಕಳ. ಸೊ ನೆಕ್ಸ್ಟ್ 26ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, 26ನೇ ಪ್ರಶ್ನೆ ಹೇಳುತ್ತೆ, A ಆ್ಯಂಡ್ B ಆರ್ 2 ರಿಯಲ್ ನಂಬರ್
ದ ರಿಲೇಷನ್ ರೂಟ್ ಎ ಬಿ ಈಸ್ ಈಕ್ವಲ್ ಟು ರೂಟ್ ಎ ಇಂಟು ರೂಟ್ ಬಿ ಈಸ್ ಎ ಮತ್ತು ಬಿಗಳು ವಾಸ್ತವ ಸಂಖ್ಯೆಗಳು, ಆಗ ರೂಟ್ ಎ ಬಿ ಈಸ್ ಈಕ್ವಲ್ ಟು ರೂಟ್ ಎ ಇಂಟು ರೂಟ್ ಬಿ ನ ಸಂಬಂಧ ಇದು ಹೆಂಗಿರುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಇಟ್ ಈಸ್ ಆಲ್ವೇಸ್ ಟ್ರೂ, ಇದು ಯಾವಾಗಲೂ ಸರಿಯಾಗಿರುತ್ತಾ, ಅಥವಾ ನೆವರ್ ಟ್ರೂ, ಸತ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಯಾವಾಗಲೂ ತಪ್ಪಾಗಿರುತ್ತೆ. ಟ್ರೂ ವೆನ್ ಎ ಆ್ಯಂಡ್ ಬಿ ಆರ್ ಪಾಸಿಟಿವ್, ಎ ಮತ್ತು ಬಿ ಅನ್ನೋವು ಪಾಸಿಟಿವ್ ಇಂಟೀಸರ್ ಆಗಿದ್ದಾಗ ಸಾಧ್ಯ ಇದೆ. ಟ್ರೂ ವೆನ್ ಎನಿ ಒನ್ ಆಫ್ ಎ ಆರ್ ಬಿ ಈಸ್ ನೆಗೆಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಇವು 4 ಆಪ್ಷನನ್ನು ಅಬ್ಸರ್ವ್ ಮಾಡಿದೆ. ಯಾವಾಗಲೂ ಸರಿ, ಯಾವಾಗಲೂ ತಪ್ಪು, ಎ ಮತ್ತು ಬಿಗಳು ಧನ ಸಂಖ್ಯೆಗಳಾಗಿದ್ದರೆ ಆಗ ಇದು ಸರಿ, ಹಾಗೆಯೇ ಎ ಅಥವಾ ಬಿಗಳೆರಡರಲ್ಲಿ ಒಂದು ಋಣ ಸಂಖ್ಯೆಗಳಾಗಿದ್ದರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಆಪ್ಷನಲ್ಲಿ 3ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ವೆನ್ ಎ ಆ್ಯಂಡ್ ಬಿ ಆರ್ ಪಾಸಿಟಿವ್, ಎ ಮತ್ತು ಬಿನ ಬೆಲೆ ಪಾಸಿಟಿವ್ ಆಗಿದ್ದಾಗ ಇದು ಸಮ ಇರುತ್ತೆ ಇವೆರಡು. ಎ ಮತ್ತು ಬಿ ಪಾಸಿಟಿವ್ ಬಿಟ್ಟು ಬೇರೆ ಏನಾದರೂ ಸಂಖ್ಯೆ 0 ಅಥವಾ ನೆಗೆಟಿವ್ ನಂಬರ್ ಬಂದರೆ ಆಗ ಸಮ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 26ನೇ ಪ್ರಶ್ನೆಗೆ 3ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ 27ನೇ ಪ್ರಶ್ನೆಯನ್ನು ನೋಡೋಣ ಈಗ. ಸೊ ಈಗ 27ನೇ ಪ್ರಶ್ನೆ ಹೇಳುತ್ತೆ, ಇಫ್ ದ 4 cm ಕ್ಯೂಬ್ ಈಸ್ ಕಟ್ ಇಂಟು 1 cm ಕ್ಯೂಬ್ಸ್ ದೆನ್ ದ ರೇಷಿಯೋ ಆಫ್ ದ ಸರ್ಫೇಸ್ ಏರಿಯಾ ಆಫ್ ಆಲ್ ಸ್ಮಾಲ್ ಕ್ಯೂಬ್ಸ್ ಟು ದಟ್ ಆಫ್ ದ ಲಾರ್ಜ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಅಂದರೆ 4 ಸೆಂಟಿಮೀಟರ್ ಅಂಚು ಇರುವ ಘನವನ್ನು 1 ಸೆಂಟಿಮೀಟರ್ ಅಂಚು ಇರುವ ಘನಗಳಾಗಿ ಕತ್ತರಿಸಲಾಗಿದೆ. ಆಗ ಉಂಟಾದ ಎಲ್ಲ ಚಿಕ್ಕ ಘನಗಳ ಮತ್ತು ಮೂಲ ಘನದ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಕಂಡುಹಿಡಿತೀರಿ ಅಂತ ಹೇಳಿದ್ರೆ, ನಮಗೆ ಗೊತ್ತಿರೋ ಪ್ರಕಾರ ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, 4 ಸೆಂಟಿಮೀಟರ್ 4 ಕ್ಯೂಬಿಕ್ ಸೆಂಟಿಮೀಟರ್ 4 ಸೆಂಟಿಮೀಟರ್ನ ಹೊಂದಿರತಕ್ಕಂಥ ಒಂದು ಕ್ಯೂಬನ್ನು ಕಟ್ ಮಾಡಿ 1 ಸೆಂಟಿಮೀಟರ್ ಕ್ಯೂಬನ್ನು ತಯಾರು ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ನಮಗೆ ಗೊತ್ತಿರುವಂತೆ ಇಲ್ಲಿ ಏನು ತೊಗೊಳ್ಬೋದು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ವಾಲ್ಯೂಮ್ ಆಫ್ 4 ಸೆಂಟಿಮೀಟರ್ ಕ್ಯೂಬ್, 4 ಸೆಂಟಿಮೀಟರ್ ಅಳತೆ ಇರುವ ಕ್ಯೂಬ್ನ ವಾಲ್ಯೂಮ್ ಬಂದುಬಿಟ್ಟು ಎ ಕ್ಯೂಬು. ಅದು ಯಾವುದಕ್ಕೆ ಸಮ ಇರುತ್ತೆ ಅಂದರೆ ಅದನ್ನು ಸಮಭಾಗವಾಗಿ ಕಟ್ ಮಾಡಿದಾರಲ್ಲ 1 ಸೆಂಟಿಮೀಟರ್, ಅಂಥವು ಎಷ್ಟಿದಾವೆ ಅಂತ ಗೊತ್ತಿಲ್ಲ ನಮಗೆ. ಮೆನಿ ನಂಬರ್ ಆಫ್ 1 ಸೆಂಟಿಮೀಟರ್ ಕ್ಯೂಬ್ಸ್, ಇವಿಷ್ಟನ್ನು ಬಳಸಿ ಇದನ್ನು ಕಟ್ ಮಾಡಿ 1 ಸೆಂಟಿಮೀಟರ್ನ ಕ್ಯೂಬ್ ತಯಾರು ಮಾಡಿದ್ದಾರೆ. ಅಂಥವು ಎಷ್ಟಿದಾವೆ ಅಂತ ಗೊತ್ತಿಲ್ಲ. ಸೊ ಎಷ್ಟಿರ್ಬೋದು ಅಂತದ್ದು ಅಂತ ಕಂಡುಹಿಡ್ಕೋಬೇಕು ನಾವೀಗ. ಫಸ್ಟು ವಾಲ್ಯೂಮ್ ಆಫ್ ಕ್ಯೂಬ್ಗೆ ಎ ಕ್ಯೂಬ್ ಫಾರ್ಮುಲಾ ಬರುತ್ತೆ. ಇದು ಗೊತ್ತಿಲ್ಲದೆ ಇರೋದ್ರಿಂದ, ಸಂಖ್ಯೆ ಗೊತ್ತಿಲ್ಲದೆ ಇರೋದ್ರಿಂದ ಎಕ್ಸ್ ಅಂತ ತೊಗೊಂಡಿದ್ದೀನಿ. ವಾಲ್ಯೂಮ್ ಆಫ್ 1 ಸೆಂಟಿಮೀಟರ್ ಕ್ಯೂಬ್ ಕೂಡ ಎ ಕ್ಯೂಬ್ ಅಂತ ತಗೊಂಡ್ರೆ ಇಲ್ಲಿ ಎ ಇರೋ ಜಾಗದಲ್ಲಿ 4 ಕ್ಯೂಬ್ ಹಾಕಬೇಕು ನೀವು. ಇಲ್ಲಿ ಎಕ್ಸ್ ಇಂಟು ಎ ಇರೋ ಜಾಗದಲ್ಲಿ 1 ಕ್ಯೂಬ್ ಹಾಕಬೇಕು. ಆಗ 4 ಕ್ಯೂಬ್ ಅಂತ ಹೇಳಿದ್ರೆ 64 64 ಬರುತ್ತೆ. 4ರ ಘನ ಮೂಲ 4ರ ಘನ ಬಂದು 64, 1ರ ಘನ ಒಂದೇ. ಸೊ ಎಕ್ಸ್ ಇಂಟು 1 ಮಾಡಿದ್ರೆ ಎಕ್ಸ್ ಬರುತ್ತೆ. ಅಲ್ಲಿಗೆ ಒಟ್ಟು 4 ಸೆಂಟಿಮೀಟರ್ ಕ್ಯೂಬನ್ನು ಕಟ್ ಮಾಡಿ 1 ಸೆಂಟಿಮೀಟರ್ನ ಸುಮಾರು 64 ಘನಗಳನ್ನು ತಯಾರು ಮಾಡ್ಬೋದು. ಓಕೆನಾ? ಸೊ 64 ಘನಗಳನ್ನು ತಯಾರು ಮಾಡಿದ್ದೀವಿ ಅಂತ ಹೇಳಿದರೆ ಆ ಒಂದು 64 ಘನಗಳಲ್ಲಿ ಎಷ್ಟು 64 ಘನಗಳಲ್ಲಿ ಅವುಗಳ ಒಂದು ಏರಿಯಾ, ಸರ್ಫೇಸ್ ಏರಿಯಾ ಯಾವುದಕ್ಕೆ ಸಮ ಇರುತ್ತಪ್ಪ ಅಂತ ಕಂಡುಹಿಡಿಬೇಕು ಈಗ ನಾವು. ಓಕೆನಾ? ಸೊ ಈಗ ಅದ್ರ ಪ್ರಕಾರವಾಗಿ ಸರ್ಫೇಸ್ ಏರಿಯಾ 4 ಸೆಂಟಿಮೀಟರ್ ಕ್ಯೂಬ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಸರ್ಫೇಸ್ ಏರಿಯಾ ಆಫ್ 1 ಸೆಂಟಿಮೀಟರ್ ಕ್ಯೂಬ್. 4 ಸೆಂಟಿಮೀಟರ್ ಕ್ಯೂಬಿನ ವಿಸ್ತೀರ್ಣ, ಓಕೆನಾ, ಈಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಕ್ಯೂಬ್ನ ವಿಸ್ತೀರ್ಣವನ್ನು ಇಂಟು ಎಕ್ಸ್ ಮಾಡಬೇಕು. ಅಂದರೆ ಎಷ್ಟಿದಾವಲ್ಲಿ ಒಟ್ಟು ಗೊತ್ತಿಲ್ಲ ನಮಗೆ, ಎಷ್ಟು 64 ಅಂತ ಆಯಿತು. ಸೊ 64 ಕ್ಯೂಬ್ಗಳ ಪ್ರತಿಯೊಂದು ಕ್ಯೂಬ್ನ ವಿಸ್ತೀರ್ಣವನ್ನು ಗುಣಾಕಾರ 64ರಿಂದ ಗುಣಿಸಿದಾಗ ಇವೆರಡಕ್ಕೂ ಸಮ ಇರುತ್ತೆ. ಆಗ 6a² ಅಂದರೆ ಏನಾಗುತ್ತೆ ಅಲ್ಲಿ ನೋಡಿ, ಇಲ್ಲಿ 6a² ಮಾಡಿದ್ರೆ 6 ಇಂಟು 4 ಸ್ಕ್ವೇರ್ ಅಂತ ತೊಗೊಳ್ಬೋದು. ಎಕ್ಸ್ ಅಂದರೆ ಗೊತ್ತಾಯ್ತು ನಮಗೀಗ 64 ಇಂಟು 6 ಇಂಟು ಎ ಅಂದರೆ ಎಷ್ಟಿಲ್ಲಿ 1 ಸ್ಕ್ವೇರ್. ಈಗ 6 ಇಂಟು 4ನ ಸ್ಕ್ವೇರ್ ಮಾಡಿದರೆ 16 ಬರುತ್ತೆ. ಇಲ್ಲಿ 64 ಇಂಟು 6 ಇಂಟು 1ನ ಸ್ಕ್ವೇರ್ ಮಾಡಿದರೆ 1. ಈಗ 16 ಮತ್ತು 6ನ ಗುಣಾಕಾರ ಮಾಡಿದರೆ 64 ಬರುತ್ತೆ. ಸರಿ, ಎಷ್ಟು ಬರುತ್ತೆ ಇಲ್ಲಿ 16 ಇಂಟು 6ನ ಗುಣಾಕಾರ ಮಾಡಿದರೆ, ಅಥವಾ ಇಲ್ಲಿ ನೇರವಾಗಿ ಹೊಡೆದು ಬಿಡೋಣ ನಾವು, ಕ್ಯಾನ್ಸಲ್ ಮಾಡಿಬಿಡ್ಬೋದು. ನೋಡಿ ಇಲ್ಲಿ 6 ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿ 8 2 16, 8 8 64, ಮತ್ತೆ ಇದನ್ನ 2ರಿಂದ ಹೊಡೆದ್ರೆ ಇದನ್ನ 2 4. ಅಲ್ಲಿ ಇಲ್ಲಿ 1 ಬರ್ತಾ ಇದೆ, ಈ ಕಡೆ 4 ಉಳಿತಾ ಇದೆ. ಸೊ ಇದನ್ನ ರೇಷಿಯೋ ಅಂತ ತಗೊಂಡ್ರೆ 1:4 ಅಂತ ಹೇಳ್ತೀವಿ. ಓಕೆನಾ? ಸೊ ಅಲ್ಲಿಗೆ ಅದ್ರ ಪ್ರಕಾರವಾಗಿ ಇಲ್ಲಿ 1:4 ಅಂತ ಬರ್ತಾ ಇದೆ. ಏನು ಇದು 4 ಅನ್ನೋದು ಸ್ಮಾಲ್ ಕ್ಯೂಬ್ನ ರೇಷಿಯೋ ಆದರೆ 1 ಅನ್ನೋದು ಏನಿದು ಲಾರ್ಜ್ ಕ್ಯೂಬ್ನ ರೇಷಿಯೋ. ಅವ್ರು ಕೇಳಿರೋದು ಸ್ಮಾಲ್ ಕ್ಯೂಬ್ಸ್ ಟು ದ ಲಾರ್ಜ್ ಕ್ಯೂಬ್ ಅಂದರೆ ಇದು ಉಲ್ಟಾ ಬರ್ಕೊಳ್ಬೇಕು. ಏನಾಗುತ್ತೆ ಅವಾಗ 4:1. ಸೊ ಹಾಗಾಗಿ ನಿಮಗೆ 1:4 ಅಥವಾ 4:1 ಅಂತ ತಗೊಂಡಾಗ ಇಲ್ಲಿ ನಿಮಗೆ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಸ್ಮಾಲ್ ಕ್ಯೂಬು ಮತ್ತು ಇದೇನದು, ಇದು ಆ್ಯಕ್ಚುಲಿ ಇದು ಯಾವುದ್ರದ್ದು, ಇದು ಲಾರ್ಜ್ ಕ್ಯೂಬಿಂದು. ಈ ಕಡೆದಿದು ಸ್ಮಾಲ್ ಕ್ಯೂಬಿನ ಒಂದು ರೇಷಿಯೋ ತಗೊಂಡಾಗ 4:1 ಸರಿಯಾದ ಉತ್ತರ ಆಗುತ್ತೆ 27ನೇ ಪ್ರಶ್ನೆಗೆ. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ 28ನೇ ಪ್ರಶ್ನೆಯನ್ನು ನೋಡೋಣ. ಈ 28ನೇ ಪ್ರಶ್ನೆ ಹೇಳ್ತಾ ಇದೆ,
ದ ಏರಿಯಾ ಆಫ್ 3 adjacent faces ಆಫ್ ಎ ಕ್ಯೂಬಾಯ್ಡ್ ಆರ್ ಎ ಬಿ ಆ್ಯಂಡ್ ಸಿ. ಇಫ್ ಇಟ್ಸ್ ವಾಲ್ಯೂಮ್ ಈಸ್ ವಿ ದೆನ್ ದ ವ್ಯಾಲ್ಯೂ ಆಫ್ ವಿ ಸ್ಕ್ವಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎ ಬಿ ಮತ್ತು ಸಿ ಪಾರ್ಶ್ವಮುಖಗಳ ವಿಸ್ತೀರ್ಣವಿರುವ ಆಯತಘನದ ಘನಫಲ ವಿ. ಹಾಗಾದರೆ ವಿ ಸ್ಕ್ವಯರ್ನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು ನಾವು. ಸೊ ಇದನ್ನು ಸುಲಭವಾಗಿ ಕಂಡುಹಿಡಿಬೋದು. ಹೇಗಪ್ಪ ಅಂತ ಹೇಳಿದ್ರೆ, ಸೊ ನಮಗೆ ಗೊತ್ತಿರೋ ಪ್ರಕಾರವಾಗಿ ನೋಡಿ, ಇಲ್ಲಿ ಎ ಬಿ ಸಿ ಅಂತಕ್ಕಂಥ 3 ಅಡ್ಜಸೆಂಟ್ ಫೇಸಸನ್ನು ಹೊಂದಿರತಕ್ಕಂಥದ್ದು ಕ್ಯೂಬಾಯ್ಡ್, ಗೊತ್ತಾಯ್ತಲ್ವಾ. ಸೊ ಇದೊಂದು ಕ್ಯೂಬಾಯ್ಡ್ ಅಂತ ಕನ್ಸಿಡರ್ ಮಾಡಿದ್ರೆ, ಈ ಕ್ಯೂಬಾಯ್ಡ್ನಲ್ಲಿ ಏನಾಗಿದೆ, 3 ಸೈಡ್ಸನ್ನು ತೊಗೊಂಡಿದ್ದೀವಿ ನಾವು. ಸೊ 3 ಸೈಡ್ಸನ್ನ ಅಡ್ಜಸೆಂಟ್ ಸೈಡ್ಸನ್ನು ತೊಗೊಂಡಾಗ 3 ಸೈಡ್ಸಿಂದು ಏರಿಯಾ ತೊಗೊಂಡ್ರೆ, ಮೊದಲನೇ ಫೇಸ್ ಏನಿದೆಯಲ್ಲ ಈ ಫೇಸ್ನ ಏರಿಯಾ ಏನು ಬರುತ್ತೆ, ಲೆಂತ್ ಇಂಟು ಬ್ರೆಡ್ತು. ಬಿದು ಏನಾಗುತ್ತೆ, ಪಕ್ಕದ್ದು ಬ್ರೆಡ್ತ್ ಇಂಟು ಹೈಟ್ ಆಗುತ್ತೆ. ಓಕೆನಾ. ಇನ್ನು ಮೇಲ್ಗಡೆ ಇದನ್ನು ತಗೊಂಡಾಗ ಏನಾಗುತ್ತೆ, ಇದು ಹೈಟ್ ಇಂಟು ಲೆಂತು. ಆಗ ಎ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ, ಬಿ ಇಸ್ ಈಕ್ವಲ್ ಟು ಬಿ ಇಂಟು ಹೆಚ್, ಜಿ ಆಮೇಲೆ ಸಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್. ಅಲ್ಲಿಗೆ ಇವು 3 ಗುಣಾಕಾರ ಮಾಡಿದ್ರೆ ಎ ಇಂಟು ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎಲ್ ಬಿ ಇಂಟು ಬಿ ಹೆಚ್ ಇಂಟು ಹೆಚ್ ಎಲ್ ಬರುತ್ತೆ. ಈಗ ಇದನ್ನು ನೋಡಿದರೆ ಎಲ್ ಇಂಟು ಎಲ್ 2 ಸರಿ ಇದೆ, ಎಲ್ ಸ್ಕ್ವಯರ್ ಅಂತ ಬರ್ಕೊಳ್ಬೋದು. ಬಿ ಇಂಟು ಬಿ 2 ಸರಿ ಇದೆ, ಬಿ ಸ್ಕ್ವಯರ್ ಅಂತ ಬರ್ಕೋಬೋದು. ಹೆಚ್ ಮತ್ತು ಹೆಚ್ 2 ಸರಿ ಇರೋದ್ರಿಂದ ಹೆಚ್ ಸ್ಕ್ವಯರ್ ಅಂತ ಹೇಳ್ಬೋದು. ಎ ಇಂಟು ಬಿ ಇಂಟು ಸಿ ಅಂದರೆ ಎ ಬಿ ಸಿ ಇಸ್ ಈಕ್ವಲ್ ಟು ಎಲ್ ಸ್ಕ್ವಯರ್ ಇಂಟು ಬಿ ಸ್ಕ್ವಯರ್ ಇಂಟು ಹೆಚ್ ಸ್ಕ್ವಯರ್. ಸೊ ನಮಗೆ ಗೊತ್ತಿರೋ ಪ್ರಕಾರ ಒಂದು ಕ್ಯೂಬಾಯ್ಡ್ ಅಥವಾ ಒಂದು ಫೇಸ್ನ ವಾಲ್ಯೂಮ್ ಬೇಕು ಅಂತ ಅಂದರೆ, ಒಂದು ಫೇಸ್ನ ವಾಲ್ಯೂಮ್ ಬೇಕು ಅಂತ ಹೇಳಿದ್ರೆ, ಅದು ಇಡೀ ಕ್ಯೂಬಾಯ್ಡ್ನ ವಾಲ್ಯೂಮ್ ಕಂಡುಹಿಡಿಬೇಕಾದಾಗ ವಿ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ತೊಗೊಳ್ತೀವಿ. ಅದ್ರ ಪ್ರಕಾರವಾಗಿ ವಿ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟು. ಈಗ ವಿನ ಸ್ಕ್ವೇರ್ ಮಾಡಿದ್ರೆ ಇವಿಷ್ಟಕ್ಕೂ ಸ್ಕ್ವೇರ್ ಬರುತ್ತೆ, ಏನು, ಎಲ್ ಇಂಟು ಬಿ ಇಂಟು ಹೆಚ್ ಹೋಲ್ ಸ್ಕ್ವೇರ್ ಆಗುತ್ತೆ. ಆಗ ನೀವೇನು ಮಾಡಬೇಕಾಗತ್ತೆ, ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಹೆಚ್ ಇಂಟು ಸ್ಕ್ವೇರ್ ಅಂತ ಹೇಳಿದ್ರೆ ಎಲ್ ಸ್ಕ್ವೇರ್ ಬಿ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಅಂತ ಹೇಳಬೇಕು. ಆಗ ಏನಾಗುತ್ತೆ, ಅಲ್ಲಿ ಎಲ್ ಸ್ಕ್ವೇರ್ ಬಿ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಅಂದರೆ ನಿಮಗೆ ಮೇಲ್ಗಡೆ ಏನು ಬಂದಿದೆ, ಎ ಬಿ ಸಿ ಬಂದಿದೆ. ಹಾಗಾಗಿ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸಿ ಅಂತ ಬರುತ್ತೆ. ಅದ್ರ ಪ್ರಕಾರವಾಗಿ ವಿ ಸ್ಕ್ವೇರ್ನ ಬೆಲೆ ಯಾವುದಕ್ಕೆ ಸಮ ಇರುತ್ತೆ ಅಂದರೆ ಎ ಬಿ ಸಿಗೆ ಸಮ ಇರುತ್ತೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಓಕೆನಾ ಮಕ್ಕಳ. ಸೊ ನೆಕ್ಸ್ಟು 29ನೇ ಪ್ರಶ್ನೆಯನ್ನು ನೋಡೋಣ ಏನು ಹೇಳುತ್ತೆ ಅಂತ. ಓಕೆನಾ. ಓಕೆ, 29ನೇ ಪ್ರಶ್ನೆ ಹೇಳುತ್ತೆ, ಇಫ್ ದ ರೇಡಿಯಸ್ ಆಫ್ ದ ಬೇಸ್ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ ಹಾಲ್ಡ್ keeping the height same, then the ratio of the volume of the reduced cylinder to that of the original one ಅಂತ ಇದೆ. ಏನಿದ್ರ ಅರ್ಥ, ಒಂದು ಸಿಲಿಂಡರಿನ ತ್ರಿಜ್ಯವನ್ನು ಅರ್ಧಕ್ಕೆ ಇಳಿಸಿ ಎತ್ತರವನ್ನು ಬದಲಾಯಿಸಿಲ್ಲ. ಹಾಗಾದರೆ ಕಡಿಮೆಯಾದ ಸಿಲಿಂಡರಿನ ಮತ್ತು ಮೂಲ ಸಿಲಿಂಡರಿನ ಘನಫಲಗಳ ಅನುಪಾತ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದ್ರೆ, ನಮಗೆ ಗೊತ್ತಿರೋ ಪ್ರಕಾರವಾಗಿ ಸಿಲಿಂಡರಿನ ವಾಲ್ಯೂಮ್ ಕಂಡುಹಿಡಲಿಕ್ಕೆ ಫಾರ್ಮುಲಾ ಬಳಸ್ತೀವಿ, ವಿ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಚ್. ಇದು ಸಿಲಿಂಡರಿನ ಘನಫಲ ಕಂಡುಹಿಡಿಯುವ ಸೂತ್ರ. ಹೈಟನ್ನು ಬದಲಾವಣೆ ಮಾಡ್ದೇನೆ ರೇಡಿಯಸ್ ಮಾತ್ರ ಬದಲಾವಣೆ ಮಾಡಿದರೆ, ಅಂದರೆ ರೇಡಿಯಸ್ನ ಅರ್ಧ ಭಾಗ ತೊಗೊಂಡ್ರೆ, ಮೊದಲಿಗೆ ಆರ್ ಇತ್ತು ಅದನ್ನು r/2 ಅಂತ ತಗೊಂಡ್ರೆ ಇವೆರಡರ ರೇಷಿಯೋ ಏನು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಏನು ಬರುತ್ತೆ ಅಂತ ಹೆಂಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ, ಇವೆರಡನ್ನ ಒಂದ್ರ ಕೆಳಗೊಂದು ಬರ್ಕೊಳ್ರಿ, ಫ್ರ್ಯಾಕ್ಷನ್ ಫಾರ್ಮುಲಾ ಬರೆದ್ರೆ ಪೈ ಇಂಟು r/2 ಹೋಲ್ ಸ್ಕ್ವೇರ್ ಇಂಟು ಹೆಚ್ ಡಿವೈಡೆಡ್ ಬೈ ಪೈ ಇಂಟು ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಆಗುತ್ತೆ. ಈಗ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿದರೆ ಪೈ ಮತ್ತು ಹೆಚ್ ಕ್ಯಾನ್ಸಲ್ ಆಗುತ್ತೆ ಎರಡೂ ಕಡೆನೂ. ಇಲ್ಲಿ r/2 ಹೋಲ್ ಸ್ಕ್ವೇರ್ ಅಂತ ಇದೆ, ಅಲ್ಲಿ ಏನಾಯ್ತು, ಇದು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2ನ ಸ್ಕ್ವೇರ್ ಮಾಡಿದ್ರೆ 4 ಹೋಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಯಿತು. ಈಗ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತಲ್ವಾ, ಇಲ್ಲೇನು ಉಳಿದಿದೆ 1/4 ಹೋಲ್ ಡಿವೈಡೆಡ್ ಬೈ 1. ಸೊ ಇದನ್ನು ನಾವೇನಂತ ಬರ್ಕೊಳ್ಬೋದು, 1/4 ಅಂತ ಬರೀಬೋದು, ಗೊತ್ತಾಯ್ತಲ್ವಾ. ಸೊ 1/4 ಅಂದರೆ ಅದರ ಅರ್ಥ ಏನು, ಮೊದಲಿಗೆ ಒರಿಜಿನಲ್ದು ರೇಷಿಯೋ 4 ಬಂದರೆ ಹಾಫ್ ಮಾಡಿದ ಮೇಲೆ ಅದರದ್ದು ರೇಷಿಯೋ ಏನು ಬರುತ್ತೆ, 1 ಬರುತ್ತೆ. ಅದ್ರ ಪ್ರಕಾರವಾಗಿ 1:4 ಸರಿಯಾದ ಉತ್ತರ ಆಗುತ್ತೆ ಈ ಒಂದು 29ನೇ ಪ್ರಶ್ನೆಗೆ. ಓಕೆನಾ, 1:4 ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ 30ನೇ ಪ್ರಶ್ನೆ ಒಂದು ನೋಡ್ಬಿಡೋಣ. 30ನೇ ಪ್ರಶ್ನೆ ಏನು ಹೇಳುತ್ತೆ. ಓಕೆ ಮಕ್ಕಳು, 30ನೇ ಪ್ರಶ್ನೆ ಹೇಳ್ತಾ ಇದೆ, 30 ಮೀಟರ್ ಡೀಪ್ ವೆಲ್ ವಿತ್ ಡಯಾಮೀಟರ್ 7 ಮೀಟರ್ ಈಸ್ ಡಗ್ and the earth from digging is spread evenly to form a platform of 22 meter into 14 meter, the height of the platform ಅಂತ ಕೊಟ್ಟಿದ್ದಾರೆ. 20 ಮೀಟರ್ ಆಳ ಹಾಗೂ 7 ಮೀಟರ್ ವ್ಯಾಸವಿರುವ ಕೊಳವೆ ಬಾವಿಯಿಂದ ಬಂದ ಮಣ್ಣನ್ನು ತೆಗೆದು 22 ಇಂಟು 14 ಮೀಟರ್ ಅಳತೆ ಇರುವಂತೆ ಸಮತಟ್ಟಾಗಿ ಹರಡಲಾಗಿದೆ. ಹಾಗಾದರೆ ಆ ಹರವಿನ ಎತ್ತರ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದೊಂದು ಬಾವಿ ಅಂತ ತಗೊಂಡ್ರೆ ಈ ಬಾವಿಯ ಎತ್ತರ ಕೊಟ್ಟಿದ್ದಾರೆ, 20 ಮೀಟರ್ ಎತ್ತರ ಇದೆ. ಹಾಗೆಯೇ ಆ ಬಾವಿಯ ಒಂದು ಅಗಲ ಎಷ್ಟಿದೆ, 7 ಮೀಟರ್ ಇದೆ, ಅದು ವ್ಯಾಸ ಆಗುತ್ತೆ, ಗೊತ್ತಾಯ್ತಲ್ವಾ. ಇದು ಹೈಟ್ ಅಂತ ತಗೊಂಡ್ರೆ, ಇದು ಡಯಾಮೀಟರು 7 ಮೀಟರ್ ಆದರೆ ಅದನ್ನು ನಾವು ರೇಡಿಯಸ್ ತೊಗೊಳ್ಬೇಕಂದ್ರೆ ಅದರ ಅರ್ಧ ತೊಗೊಳ್ಬೇಕು. ಸೊ ಅದರ ಅರ್ಧ ಅಂತ ಹೇಳಿದ್ರೆ 7ರ ಅರ್ಧ 7/2 ಅಂತ ತೊಗೊತೀವಿ.
ಓಕೆನಾ. ಸೊ ಈಗ ಮೊದಲು ಆ ಒಂದು ಬಾವಿಯಿಂದ ಹೊರಗಡೆ ತೆಗೆದಿದ್ದಾರಲ್ಲ ಮಣ್ಣು, ಮಣ್ಣಿನ ಪ್ರಮಾಣ ಬೇಕು ಅಂದರೆ ಇದರ ಘನಫಲ ಕಂಡುಹಿಡಿಬೇಕು. ಸಿಲಿಂಡರ್ನ ಘನಫಲ ಕಂಡುಹಿಡ್ಕೊಂಡ್ರೆ ಆ ಘನಫಲಕ್ಕೆ ಮಣ್ಣು ಹೊರಗಡೆ ತೆಗೆದು ಹಾಕಿರ್ತಕ್ಕಂಥ ಮಣ್ಣಿನ ಪ್ರಮಾಣ ಸಮ ಇರುತ್ತೆ. ಅದ್ರ ಪ್ರಕಾರ ಸಿಲಿಂಡರ್ನ ಘನಫಲ ಕಂಡುಹಿಡಿಬೇಕಂದ್ರೆ, ವಾಲ್ಯೂಮ್ ಕಂಡುಹಿಡಿಬೇಕು ಅಂದರೆ ವಿ ಇಸ್ ಈಕ್ವಲ್ ಟು πr ಸ್ಕ್ವೇರ್ ಹೆಚ್ ಅಂತ ಹೇಳ್ತೀವಿ ನಾವು, ಗೊತ್ತಾಯ್ತಲ್ವಾ. ಸೊ ಅದ್ರ ಪ್ರಕಾರ ವಿ ಇಸ್ ಈಕ್ವಲ್ ಟು πr ಸ್ಕ್ವೇರ್ ಹೆಚ್ ಫಾರ್ಮುಲಾಗೆ ಇದನ್ನು ಅಪ್ಲೈ ಮಾಡಿದ್ರೆ 22/7 ಇಂಟು ಆರ್ ಅಂತ ಹೇಳಿದ್ರೆ 7/2 ಇಂಟು 7/2 ಎರಡು ಸರಿ ಬರ್ಕೊಳ್ಬೇಕು. ಹೈಟ್ 20 ಕೊಟ್ಟಿದ್ದಾರೆ. 2 1 2 10 2 1 2 5 ಮತ್ತು 7 7 ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ನಿಮಗೆ 22 ಇಂಟು 7 5 35. 22 ಮತ್ತು 35 ಗುಣಾಕಾರ ಮಾಡಿದ್ರೆ 770 ಬರುತ್ತೆ. ಓಕೆನಾ. ಸೊ ಇದು 770 ಅನ್ನೋದು ಏನಿದು ಹೊರಗಡೆ ಬಂದಂಥ ಮಣ್ಣಿನ ಪ್ರಮಾಣ, ಕ್ಯೂಬಿಕ್ ಮೀಟರ್ನಷ್ಟು ಮಣ್ಣು ಹೊರಗಡೆ ಬಂದಿದೆ. ಅದನ್ನು ಏನು ಮಾಡಿದ್ದೀವಿ, ಸಮತಟ್ಟಾಗಿ ಹಾಕಿದ್ದೀವಿ ಅಂತ ಹೇಳಿದ್ರೆ ಈ ರೀತಿ ಸಮತಟ್ಟಾಗಿ ಹಾಕ್ತಾ ಇದ್ದೀವಿ ಅಂತ ಅರ್ಥ. ಅದರ ಅರ್ಥ ಏನು, ಸಮತಟ್ಟಾಗಿ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಒಂದು ಕ್ವಾಡ್ರಿಲ್ಯಾಟ್ರಲ್ ಅಥವಾ ಘನ ಅಥವಾ ಆಯತ ಘನದ ರೂಪದಲ್ಲಿ ಇರುತ್ತೆ. ಕ್ಯೂಬ್ ಆರ್ ಕ್ಯೂಬಾಯ್ಡ್. ಸಪೋಸ್ ಅದು ಕ್ಯೂಬಾಯ್ಡ್ ಫಾರ್ಮಲ್ಲಿ ನಾವು ಹಾಕಿದ್ದೀವಿ ಅಂದಾಗ ಅದಕ್ಕೆ ಒಂದು ಲೆಂತ್ ಇರಬೇಕು, ಬ್ರೆಡ್ತ್ ಇರಬೇಕು, ಜೊತೆಗೆ ಹೈಟ್ ಇರಬೇಕು. ಸೊ ಈ ಲೆಂತು, ಬ್ರೆಡ್ತು, ಹೈಟು ಇದಿಷ್ಟರ ಒಂದು ಘನಫಲ ಯಾವುದಕ್ಕೆ ಈಕ್ವಲ್ ಇರುತ್ತೆ, ಹೊರಗಡೆ ಬಂದಂಥ ಮಣ್ಣಿನ ಪ್ರಮಾಣಕ್ಕೆ ಈಕ್ವಲ್ ಇರುತ್ತೆ. ಅದ್ರ ಪ್ರಕಾರ ಘನ ಅಥವಾ ಕ್ಯೂಬ್ನ ಒಂದು ಕ್ಯೂಬಾಯ್ಡ್ನ ಒಂದು ಘನಫಲ ಕಂಡುಹಿಡಿಯಲಿಕ್ಕೆ ಎಲ್ ಇಂಟು ಬಿ ಇಂಟು ಹೆಚ್ ಅನ್ನೋ ಫಾರ್ಮುಲಾ ಬಳಸ್ತೀವಿ. ಸೊ ಅದನ್ನು ಇಲ್ಲಿ ಬಳಸಿದರೆ ಏನಾಗುತ್ತೆ, ಅಲ್ಲಿ ಆ ಒಂದು ಪ್ಲಾಟ್ಫಾರ್ಮಿನ ಹೈಟ್ ಸಿಗುತ್ತೆ. ನಿಮಗೆ ಹೈಟ್ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ ಅವರು. ಹಾಗಾಗಿ ಪ್ಲಾಟ್ಫಾರ್ಮ್ನ ಹೈಟನ್ನು ನಾವು ಪಡ್ಕೊಳ್ಬೋದು. ಇದು ವಿ ಇರೋ ಜಾಗದಲ್ಲಿ 770 ಬರೀಬೇಕು, ಇಲ್ಲಿ ಮೇಲ್ಗಡೆ ಬಂದಿರೋದಕ್ಕೆ ಸಮ ಇರುತ್ತೆ. ಆಗ 770 22 ಮತ್ತು 14 ಈ ಕಡೆ ಬಂದರೆ ಡಿವೈಡೆಡ್ ಬೈ 22 ಇಂಟು 14 ಬರುತ್ತೆ, ಈಸ್ ಈಕ್ವಲ್ ಟು ಹೆಚ್ಚು. 22 ಏನು ಮಾಡ್ಬೋದು ನಾವು ಅಂದರೆ 11 2 22, 11 7 77, ಇಲ್ಲಿ 70 ಬಂತು. 14 1 14 5 70. ಆಗ ಹೆಚ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 5/2 ಬರುತ್ತೆ. ಸೊ ಇದನ್ನು ಡಿವೈಡ್ ಮಾಡಿದರೆ ನಿಮಗೆ 5ರ ಅರ್ಧ ಅಂತ ಹೇಳಿದ್ರೆ 2.5 ಮೀಟರ್ ಬರುತ್ತೆ. ಇದು ಆ ಒಂದು ಪ್ಲಾಟ್ಫಾರ್ಮಿನ ಹೈಟು 2.5 ಮೀಟರ್ ಬರುತ್ತೆ. ಹಾಗಾಗಿ 2.5 ಮೀಟರ್ ಸರಿಯಾದ ಉತ್ತರ ಆಪ್ಷನ್ 4ರಲ್ಲಿ ಇರ್ತಕ್ಕಂಥದ್ದು. ಓಕೆನಾ ಮಕ್ಕಳ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಪ್ರಶ್ನೆಗಳನ್ನು ನಾವು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಇಷ್ಟೋ ತನಕ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.